ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಮಾರ್ಟ್ ಸ್ವ್ಯಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಿಯರ್ಲಿ 1 ಮಂತ್ ಅನ್ಕೊಳ್ಳಿ, 3 2 ವೀಕ್ಸ್ ಇಲ್ಲ 1 ಮಂತ್ ಅನ್ಕೊಳ್ಳಿ, ಯಾರಿಗೂ ಸರಿಯಾಗಿ ಕ್ಯಾಪ್ ಕಟ್ ವರ್ಕ್ ಆಗ್ತಿಲ್ಲ. ಆ್ಯಂಡ್ ಐಫೋನ್ ಯೂಸರ್ಸಿಗೆ ಮಾತ್ರ ಲೈಕ್ ನಾರ್ಮಲ್ ಎಫೆಕ್ಟ್ಗಳು ಯೂಸ್ ಆಗ್ತಾ ಇದ್ದಾವೆ. ಸೊ ತೊಂದರೆ ಇಲ್ಲ. ನಾನು ಯೂಸ್ ಮಾಡ್ತಿರೋಂಥ ಕ್ಯಾಪ್ ಕಟ್ ಬಂದ್ಬಿಟ್ಟು ಫುಲ್ ಪ್ರೋ ಎಫೆಕ್ಟ್ಗಳು ಬರ್ತಾ ಇದ್ದಾವೆ. ಎಲ್ಲ ಸ್ಲೋಮೋ ಆಗಲಿ, ಆನಿಮೇಷನ್ಸ್ ಆಗಲಿ, ಸ್ಪ್ಲಿಟ್ ಎಫೆಕ್ಟ್ಗಳಾಗಲಿ ಎಲ್ಲ ಪ್ರತಿಯೊಂದು ವರ್ಕ್ ಆಗ್ತಾ ಇದೆ. ಆ್ಯಂಡ್ ಇದಕ್ಕಿಂತ ಮುಂಚೆ ಇನ್ಸ್ಟಾಲ್ ಮಾಡಿದಂಥ ಆ್ಯಪು ಯಾವುದು ವರ್ಕ್ ಆಗ್ತಿರಲಿಲ್ಲ, ನೀವು ಕಳಿಸಿರೋ ಆ್ಯಪ್ ವರ್ಕ್ ಆಗ್ತಿದೆ ಅಂತ ಹೇಳ್ತಾರೆ. ಸೊ ಆ್ಯಪ್ನ ಹೆಂಗೆ ಓಪನ್ ಮಾಡಿ ಏನು ಮಾಡಬೇಕು, ಲೈಕ್ ವಿತೌಟ್ ಲಾಗಿನ್ ಯಾವ ಥರ ಪ್ರೋ ಎಫೆಕ್ಟ್ಗಳನ್ನ ನಾವು ಯೂಸ್ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಎಲ್ಲರೂ ಇನ್ನು ಯಾರು ನನ್ನ ಯೂಟ್ಯೂಬ್ ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಎಡಿಟರ್ಸ್ ಅಥವಾ ಕ್ಯಾಪ್ಕಟ್ ಆ್ಯಪ್ನ ಯೂಸ್ ಮಾಡೋವಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಆ್ಯಪ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ DM ಮಾಡಿ. ಸೊ ನಾನು ನಿಮಗೆ ಡೈರೆಕ್ಟ್ ಲಿಂಕ್ ಕೊಡ್ತೀನಿ, ಯಾವ ಥರ ಅದರ ಲಿಂಕ್ ಕೊಡ್ತೀನಿ ಅನ್ನೋದನ್ನ ಸೊ ನಾನು ನಿಮ್ಗೆ ಅಲ್ಲೇ ಡೈರೆಕ್ಟಾಗಿ ಹೇಳ್ತೀನಿ. ಸೊ ಬನ್ನಿ, ಯಾವ ಥರ ಆ್ಯಪ್ನ ಓಪನ್ ಮಾಡಿ ಲೈಕ್ ವಿತೌಟ್ ಲಾಗಿನ್ ಯಾವ ಥರ ಪ್ರೋ ಎಫೆಕ್ಟ್ಗಳನ್ನ ಯೂಸ್ ಮಾಡೋದು. ಆ್ಯಂಡ್ ಎಷ್ಟೊಂದು ಜನ ಡೌಟ್ ಪಟ್ಟಿದ್ರಿ ಹೆಂಗಂದರೆ ವರ್ಕ್ ಆಗಲ್ಲ ಅನ್ನೋ ಥರ. ಸೊ ಈಗ ಯಾರ ನನ್ನ ಹತ್ರ ಆ್ಯಪ್ ತೊಗೊಂಡಿದ್ದೀರಾ ಅವ್ರಿಗೆ ಗೊತ್ತಾಗಿರುತ್ತೆ ಯಾವ ಥರ ಯೂಸ್ ಆಗ್ತಾ ಇದೆ ಅಂತ. ಸೊ ಬನ್ನಿ ತೋರಿಸ್ಕೊಡ್ತೀನಿ ಯಾವ ಥರ ಯೂಸ್ ಆಗುತ್ತೆ ಆ್ಯಂಡ್ ಎಲ್ಲ ಎಫೆಕ್ಟ್ ಯಾವ ಥರ ಯೂಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಗೈಸ್, ನಾನು VPN ಯೂಸ್ ಮಾಡ್ತಾ ಇರೋದು VPN ಸೂಪರ್ ಅನ್ಲಿಮಿಟೆಡ್ ಅಂತ, ಅನ್ಲಿಮಿಟೆಡ್ ಪ್ರಾಕ್ಸಿ. ಸೊ ಇದೇ VPN. ನೀವು ಕೂಡ ಇದು ಪ್ಲೇಸ್ಟೋರಲ್ಲೂ ಸಿಗುತ್ತೆ, ಫ್ರೀ. ಯಾವುದೇ ಥರ ಏನು ಅಡ್ವರ್ಟೈಸ್ಮೆಂಟ್ಗಳು ಬರೋಲ್ಲ, ಫುಲ್ ಫ್ರೀ ಇರುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಕಂಪಲ್ಸರಿ ಬೆಸ್ಟ್ ಇದೆ VPN ಅಂತ ನಾನು ಹೇಳ್ತೀನಿ. ಬೇರೆ ನಿಮ್ಮ VPN ಯಾವ ಥರ ಅನಿಸುತ್ತೋ ಆ ಥರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಸೊ ಆಟೋಮೆಟಿಕ್ ಕನೆಕ್ಟ್ ಕೊಡ್ತೀನಿ. ಸೊ VPN ಕನೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಕ್ಯಾಪ್ ಕಟ್ಟು. ಸೊ ಹಿಂಗೆ ಓಪನ್ ಮಾಡಿದಾಗ ಅಷ್ಟು ನಿಮಗೆ ಲೋಡ್ ಆಗೋಲ್ಲ, ಲೈಕ್ ಕನೆಕ್ಟ್ ಆಗಿರಲ್ಲ. ಸೊ ಏನು ಮಾಡಿ, ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ಓಪನ್ ಮಾಡಿ. ಓಪನ್ ಮಾಡಿದಾಗ ನೋಡಿ ಬರುತ್ತೆ. ಸೊ ನೋಡಿ ಟೆಂಪ್ಲೇಟ್ಸ್ ಎಲ್ಲ ಬರ್ತಾ ಇದೆ. ಆ್ಯಂಡ್ ನಿಮಗೆ ಮೇಯ್ನ್ ಮಾಡಬೇಕಾಗಿರೋದು ಏನಂದರೆ, ಸೊ ಇಲ್ಲಿ ಪ್ರೊಫೈಲ್ ಇರೋದು ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಮಾಡಬೇಡಿ, ಯಾವುದೇ ಥರ ಲಾಗಿನ್ ಮಾಡಬೇಡಿ. ಇಲ್ಲಿ ಮೇಲ್ಗಡೆ ಕಾಣಿಸ್ತಿರೋ ಸೆಟ್ಟಿಂಗ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿದೆ ಬಿಸ್ನೆಸ್ ಕ್ರಿಯೇಟರ್ ಮೋಡ್ ಅಂತ ಇದೆ ನೋಡಿ, ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಿದ್ದೀರಲ್ಲ ನೋಡಿ, ಆನ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಎಡಿಟಿಗೆ ಬನ್ನಿ. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮೇಯ್ನ್ ಎಫೆಕ್ಟ್ಸ್ ತಾನೆ ನೋಡಿ, ಇಲ್ಲಿ ಎಫೆಕ್ಟ್ಸ್ ಮೇಲೆ ವಿಡಿಯೋ ಎಫೆಕ್ಟು. ಸೊ ನೋಡಿ ಪ್ರತಿಯೊಂದು ಎಫೆಕ್ಟು ಬರ್ತಾಯಿದೆ. ಮೇಯ್ನು ಡ್ರೀಮಿ ಗ್ಲೋ. ನನ್ನ ಫಾಲೋವರ್ಸ್ಗೆ ಲೈಕ್ ಡ್ರೀಮಿ ಗ್ಲೋ ಅನ್ನೋದು ಇಂಪಾರ್ಟೆಂಟು. ಸೊ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಡ್ರೀಮಿ ಗ್ಲೋನೂ ಬರುತ್ತೆ, ಎಲ್ಲ ವರ್ಕ್ ಆಗುತ್ತೆ. ಪ್ರತಿಯೊಂದು ಪ್ರೋ ಎಫೆಕ್ಟ್ ಕೂಡ ಸಿಗುತ್ತೆ ನಿಮಗೆ. ಸೊ ಓಕೆನಾ. ನೆಕ್ಸ್ಟ್ ಆ್ಯನಿಮೇಷನ್ನು. ಸೊ ಆ್ಯನಿಮೇಷನಿಗೆ ಬಂದು ಸೊ ನೋಡಿ ಪ್ರತಿಯೊಂದು ಪ್ರೋ ಎಫೆಕ್ಟ್ಗಳು ಬರುತ್ತೆ ಇದರೊಳಗೆ ಆ್ಯನಿಮೇಷನ್ನು. ಸೊ ನೀವು ಸ್ಕ್ರೋಲ್ ಮಾಡ್ತಾ ಹೋದರೆ ಲೋಡ್ ಆಗ್ತಾನೆ ಇರುತ್ತೆ, ಎಷ್ಟು ಎಫೆಕ್ಟ್ ಇದೆ ಅಷ್ಟು ತೋರಿಸುತ್ತೆ ನೋಡಿ. ಲೋಡ್ ಆಯಿತು, ಹೊಸ ಎಫೆಕ್ಟ್ ಬಂತು. ಬಟ್ ಬೇರೆ ಕ್ಯಾಪ್ಕಟ್ಟಲ್ಲಿ ಲೋಡ್ ಆದರೆ ಬರಲ್ಲ. ಸೊ ಆ ಥರ. ಸರಿ, ಔಟಲ್ಲೂ ಬರುತ್ತೆ, ಕಾಂಬೋನೂ ಬರುತ್ತೆ ನೋಡಿ. ಲೋಡ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಕಂಪಲ್ಸರಿ ಬಂದೇ ಬರುತ್ತಿದ್ದು. ಓಕೆನಾ. ನೆಕ್ಸ್ಟ್ ಸ್ಪ್ಲಿಟ್ ಎಫೆಕ್ಟ್ಗಳು. ಸೊ ನೀವೇನೋ ಕ್ಲಿಪ್ಪು ಸ್ಪ್ಲಿಟ್ ಮಾಡಿದ್ದೀರ, ಅಲ್ಲಿ ಸೆಂಟ್ರಲ್ಲಿ ಒಂದು ಎಫೆಕ್ಟ್ ಹಾಕಬೇಕು. ಸೊ ಅದು ಕೂಡ ಬರುತ್ತೆ, ಎಲ್ಲ ಪ್ರೋ ಎಫೆಕ್ಟ್ಗಳು. ಸೊ ನೋಡಿ ಪ್ರತಿಯೊಂದು ಎಫೆಕ್ಟು ಬರುತ್ತೆ ನೋಡಿ. ಕ್ಲಾಸಿಕ್ಕು, ನ್ಯೂ, ಮತ್ತು ಓವರ್ಲೇ, ಪ್ರತಿಯೊಂದು ಬರುತ್ತೆ. ನೆಕ್ಸ್ಟು ಸ್ಲೋ ಮೋಷನ್ನು. ಸ್ಲೋ ಮೋಷನ್ ಕೆಲವರಿಗೆ ಬರಲ್ಲ, ಅದು ಲೈಕ್ ಲೋಡ್ ಕೇಳಿ
ಟೂ ಮೆನಿ ಯೂಸಸ್ ಯೂಸಿಂಗ್ ಅಂತ ತೋರಿಸುತ್ತೆ. ಸೊ ನೋಡಿ ಸ್ಪೀಡ್ ಮೇಲೆ ಬನ್ನಿ ಕರು. ಸೊ ಪ್ರತಿಯೊಂದು ಯೂಸ್ ಆಗುತ್ತೆ. ಸೊ ಇಷ್ಟೇ ಎಲ್ಲ ಎಫೆಕ್ಟು ಬರ್ತಾ ಇದ್ದಾವೆ ಈ ಕ್ಯಾಪ್ಕಟ್ ಈ ವರ್ಷನಲ್ಲಿ. ಸೊ ನನ್ನ ಈ ವರ್ಷನ್ ಬಂದ್ಬಿಟ್ಟು 20.61 ಅಂತ. ಇದು ನಿಮಗೆ ವರ್ಷನ್ ಬೇಕು ಅಂದರೆ ಲೈಕ್ ಬೇರೆಯವ್ರ ಹತ್ರನೂ ಬರುತ್ತೆ, ಬಟ್ ಅದು ವರ್ಷನ್ ಕರೆಕ್ಟಾಗಿ ವರ್ಕ್ ಆಗೋಲ್ಲ. ಬಟ್ ನಿಮಗೆ ಬೇಕೇ ಬೇಕು ಕ್ಯಾಪ್ಕಟ್ ಅನ್ನೋದಾದರೆ ನನ್ನ ಇನ್ಸ್ಟಾಗ್ರಾಮ್ಗೆ DM ಮಾಡಿ. ಸೊ ನಾನು ಅಲ್ಲಿ ಹೇಳ್ತೀನಿ ಯಾವ ಥರ ಲಿಂಕ್ ಕಳಿಸ್ತೀನಿ ಅಂತ. ಸೊ ಬೇಗ DM ಮಾಡಿ, ಮಿಸ್ ಮಾಡ್ಕೊಬೇಡಿ. ಇನ್ನೂ ಯಾರು ನನ್ನ ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನೋಡಿರೋರು ಕೊನೆವರೆಗೂ ನೋಡಿರೋರು ಅರ್ಥ ಆಗುತ್ತೆ ಯಾವ ಥರ ಕ್ಯಾಪ್ಕಟ್ ಯೂಸ್ ಮಾಡೋದು ಅಂತ, ಲೈಕ್ ಎಫೆಕ್ಟ್ಗಳು. ಆ್ಯಂಡ್ ಇನ್ನು ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು.